ಆಲ್ಸೋ. ಸೊ ಗಾಳಿಪಟ ಆದ ನಂತರ ನೀವು ಕನ್ನಡಕ್ಕೆ ಸ್ಟಿಕ್ ಆನ್ ಆಗ್ಲಿಲ್ಲ, ತಮಿಳಲ್ಲೂ ಮಾಡಿದ್ರಿ, ಅಂಡ್ ದೆನ್ ಆಡ್ಸ್ ಮಾಡಿದ್ರಿ. ಇವಾಗ ಎಷ್ಟೊಂದ್ ಜನ ಆಕ್ಟ್ರೆಸ್ ಆದ್ರೂ ಕೂಡ, ಒಳ್ಳೆ ನೇಮ್ ಇದ್ರು ಕೂಡ ಅವ್ರಿಗೆ ಅಷ್ಟು ಆಡ್ ಸಿಕ್ಕೋದಿಲ್ಲ. ಹಂಗ್ ನೋಡಿದ್ರೆ ನೀವು ಮಾಧವನ್ ಸರ್ ಜೊತೆ ಮಾಡಿದೀರಾ, ಅಪ್ಪು ಸರ್ ಜೊತೆ ಮಾಡಿದ್ರಾ. ಸೊ ನಿಮ್ಮ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಆಡ್ಸ್ ಆರ್ ವೆರಿ ಈಸಿ. ಒಂದ್ ದಿವಸದ ಕೆಲಸ, ನೀವೇನು ಟೆನ್ಷನ್ ಇಲ್ಲ ಆಕ್ಚುಲಿ. ಸೊ ಬಟ್ ಅಂಡ್ ಇವಾಗ ಮುಂಚೆ ತರ ಡ್ರಾಮಾ ಮಾಡ್ಬೇಕು ಅಂತ ಇಲ್ಲ, ನೀವು ನ್ಯಾಚುರಲ್ ಆಗಿ ಮಾಡ್ಬೇಕು ಅವ್ರಿಗೆ. ಅಂಡ್ ನಾನು ಜಾಸ್ತಿ ಆಕ್ಚುಲಿ ಬಾಬು ಶಂಕರ್ ಅಂತ ಒಬ್ರು ಡೈರೆಕ್ಟರ್ ಇದ್ದಾರೆ ಚೆನ್ನೈಯಲ್ಲಿ, ಅವ್ರ ಜೊತೆನೆ ನಾನು ಮಾಡಿದ್ದು. ಅಪ್ಪು ಸರ್ ಜೊತೆನೂ ಅವರೇ ಡೈರೆಕ್ಟರ್ ಇದ್ರು, ಅಂಡ್ ಮಾಧವನ್ ಅವ್ರದ್ದು ಅವರೇ ಡೈರೆಕ್ಟರ್ ಇದ್ರು. ಸೊ ಮೆನಿ ಆಡ್ಸ್ ಐವ್ ಡನ್ ಇನ್ ಚೆನ್ನೈ. ಆಕ್ಚುಲಿ ಬೆಂಗಳೂರಲ್ಲೇ ಕಡಿಮೆ ನಾನು ಮಾಡಿರೋದು. ಚೆನ್ನೈ ಅಂಡ್ ಮುಂಬೈನಲ್ಲಿ ಸಂತೂರು, ಆಮೇಲೆ ಇನ್ನೊಂದು ಯಾವುದು ಇವ್ರ ಜೊತೆ ಶೆಫ್ ಅವ್ರ ಜೊತೆ ಮಾಡಿದೆ, ಲೈಸಾಲ್ ಆಡು. ಸೊ ಅಂತದ್ದು ಹಿಂದಿ ಇದೆಲ್ಲ ಅಲ್ಲಿತ್ತು, ಮೋಸ್ಟ್ಲಿ ಚೆನ್ನೈಯಲ್ಲಿ ಮಾಡಿರೋದು. ಬಟ್ ಆಡ್ಸ್ ಆರ್ ವೆರಿ ಈಸಿ ಅನ್ಸುತ್ತೆ ಕಂಪ್ಯಾರಿಟಿವ್ಲಿ. ಹೌದು, ಇವಾಗ ಜನ ಮನೇಲಿ ಇದ್ರು ನೋಡ್ತಾ ಇರ್ತಾರೆ. ಇಟ್ಸ್ ಅ ಗುಡ್ ವೇ ಟು ಕನೆಕ್ಟ್ ವಿತ್ ಪೀಪಲ್, ಲೋಕಲ್ ಆಡಿಯನ್ಸ್. ಒಂದ್ ದಿವಸದಲ್ಲಿ ಯು ಮೇಕ್ ಗುಡ್ ಮನಿ. ಅಂಡ್ ದೆನ್ ಯು ವಿಲ್ ಸೀ ಯುವರ್ ಹೋರ್ಡಿಂಗ್ಸ್ ಆಲ್ ಅರೌಂಡ್. ಎಲ್ಲ ಕಡೆ ಲೆವಿಸ್ಟಾ ಕಾಫಿ ಅಂತೂ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಾರೆ ಅಂತ. ಐ ಲೈಕ್ ಲೆವಿಸ್ಟಾ ಕಾಫಿ. ಥ್ಯಾಂಕ್ ಯು. ಸೊ ಹೇಳ್ತೀನಿ ಅವ್ರಿಗೆ. ಸೊ ಯಾವಾಗ ತಾನೇ ಲಾಂಚ್ ಆಗ್ತಾ ಇತ್ತು. ಸೊ ಸಿ ಅದೇ ಇಟ್ಸ್ ಅ ಡಿಫ್ರೆಂಟ್ ಪ್ಲಾಟ್ಫಾರ್ಮ್. ಇವಾಗ ನೀವು ಬರೀ ಫಿಲ್ಮ್ಸ್ಗೆ ಕೆಲಸ ಮಾಡೋದ್ ಮಾಡ್ಲೇಬೇಕಾ? ಯು ಹ್ಯಾವ್ ಟು ಅಪ್ರೋಚ್ ಪೀಪಲ್. ಫೋಟೋಸ್ ಕೊಡೋದಾಗ್ಲಿ, ನಿಮ್ ಪ್ರೊಫೈಲ್ ಕೊಡೋದಾಗ್ಲಿ, ಇವತ್ತಿಗೂ ಎಲ್ಲರೂ ಮಾಡ್ಲೇಬೇಕು. ನೋ ಮ್ಯಾಟರ್ ಹೌ ಬಿಗ್ ಯು ಆರ್. ಇವಾಗ ಆಡಿಷನ್ ಮಾಡಿ ಡೈಲಾಗ್ ಹೇಳಿ ಅಂದ್ರೆ ಯು ಹ್ಯಾವ್ ಟು ಡೂ ಇಟ್. ಸೊ ಆಡ್ಸ್ಗೂ ದಟ್ ವಾಸ್ ಅ ಪ್ರೋಸೆಸ್ ದಟ್ ಟೈಮ್. ಬಟ್ ಇವಾಗ ವರ್ಕ್ ಮಾಡಿದ್ರಿಂದ ನಾನು ಸುಮ್ಮನೆ ವರ್ಕ್ ಇದನ್ನ ಕಳಿಸ್ತೀನಿ ಅವ್ರಿಗೆ. ಸೂಟ್ ಆದ್ರೆ ಕರೀತಾರೆ, ಇಲ್ಲ ಅಂದ್ರೆ ಮೇ ಬಿ ನೆಕ್ಸ್ಟ್ ಟೈಮ್ ಅಂತ ಇರ್ಬೋದು. ಸೊ ಆ ಪ್ರೋಸೆಸ್ ಇತ್ತು ಆಡಿಷನ್ಸ್ ಮಾಡೋದು. ಸೊ ಬಟ್ ಒಬ್ರು ಡೈರೆಕ್ಟರ್ ಜೊತೆ ನೀವು ವರ್ಕ್ ಮಾಡಿದಾಗ ಅವ್ರು ಪದೇ ಪದೇ ನಿಮ್ ಆಡಿಷನ್ಸ್ ಕೇಳಲ್ಲ, ಗೊತ್ತು ಅವ್ರಿಗೆ ಮಾಡ್ತಾಳೆ ಇವಳು ಅಂತ. ಸೊ ಇಟ್ಸ್ ಲೈಕ್ ದಟ್, ಲೈಕ್ 3-4 ಡೈರೆಕ್ಟರ್ಸ್ ಆರ್ ದೇರ್. ಅದೊಂದು ಪ್ರೋಸೆಸ್ ಅಷ್ಟೇ.